ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಸ್ವಾತಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಅವಾಗಲೇ ಲೇಟ್ ಆಗಿಬಿಟ್ಟಿದೆ, 5:30 ಬಸ್ಸು ಮಿಸ್ ಆಯಿತು ನನಗೆ. 6 ಗಂಟೆ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಅಕ್ಕ ಹೂ ತಗೋಬಾ ಅಂತ ಹೇಳಿದ್ರು ಅಂತ ಹೂ ತಗೋತಾ ಇದ್ದೆ. ಬಟ್ ಹೂ ರೈಟ್ ಅಂತೂ ಕೇಳೋಕ್ಕೆ ಆಗಲ್ಲ. ಏನು 300 ಮೇಲೆ ಹೇಳ್ತಾರೆ, ಸಿಕ್ಕಾಬಟ್ಟೆ ರೈಟ್ ಆಗಿಬಿಟ್ಟಿತ್ತು. ಹೂವು ಒಂದು ಮೊಳಕ್ಕೆ 150 ಅಂತ ಹೇಳ್ತಾರೆ, ಒಂದು ಮಾರಿಗೆ 300. ಯಪ್ಪ, ನನಗೆ ಹೂ ರೈಟ್ ಕೇಳಿನೇ ಅದ ಶಾಖ. ಒಂದು ಮೊಳ ಹೂ ತೊಗೊಂಡೆ ಅಂದರೆ ಅಕ್ಕ ಅವಲ್ಲೇ ತೊಗೊಂಡಿದ್ರು. ಬಟ್ ಇದೊಂದು ಹೂ ಮಿಸ್ ಆಗಿತ್ತು ಅಂತ ಹೇಳಿ ಇದನ್ನು ತರಿಸ್ಕೊಂಡ್ರು. ಆಮೇಲೆ ಇವತ್ತು ಹಬ್ಬ ಇರೋದ್ರಿಂದ ಹೊಸಳ್ಳಿ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟು ಸದ್ಯಕ್ಕೆ ಪೇಟೆ ಬೀದಿಗೆ ಅಂತೂ ಇವತ್ತು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಹೊಸಳ್ಳಿಲಿ ಹಿಂಗೆ ಹೋಗ್ಬೇಕಾದ್ರೆ ಹಂಗೆ ಸಡನ್ನಾಗಿ ನೋಡಿದೆ. ಬಟ್ ನನಗೆ ನೋಡಿನೇ ಶಾಕ್ ಆಯಿತು, ಎಷ್ಟು ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರು. ನಾನು ಹೇಳ್ಬೇಕಂದ್ರೆ ಮಧ್ಯಾಹ್ನನೇ ಹೋಗಬೇಕಾಗಿತ್ತು. ನಾನು ಹೋಗೋ ಡೌಟು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಶುಕ್ರವಾರ ಬೆಳಗ್ಗೆನೇ ಹೋಗಿ ಸಂಜೆ ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಏಕೆಂದರೆ ಮನೇಲಿ ಅಪ್ಪನ್ನ ನಾನು ಯಾರನ್ನೂ ಕೇಳಿರಲಿಲ್ಲ. ಯಾಕೆಂದರೆ ಒನ್ ಡೇ ಉಳ್ಕೊಳ್ಳೋದ್ರಿಂದ ಮನೇಲಿ ಕೇಳ್ಬಿಟ್ಟು ಹೋಗ್ಬೇಕಲ್ವಾ. ಅದರಿಂದ ಅವನನ್ನ ಕೇಳು ಅಂದೆ. ಅವನು 5 ಗಂಟೆಲಿ ಫೋನ್ ಹಾಕಿ ನಮ್ಮ ಅಪ್ಪನ ಕೇಳಿದ್ದು. ನಮ್ಮಪ್ಪ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅಂದ್ಬಿಟ್ಟು ಆಮೇಲೆ 5 ಗಂಟೆಲಿ ಹೋದೆ. ನನಗೂ ಉಳ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಹೇಳ್ಬೇಕಂದ್ರೆ. ಆಸೆ ಅನು ನೆರವೇರಿಸಿದ್ಲು. ಏಕೆಂದರೆ ಹಳ್ಳಿ ವಾತಾವರಣ ಅಷ್ಟು ನನಗೆ ಗೊತ್ತಿಲ್ಲ. ಯಾಕೆಂದರೆ ಹಳ್ಳಿಲೂ ನಾನು ಜಾಸ್ತಿ ಇದ್ದಿಲ್ಲ ಇದುವರೆಗೂ. ನಾನು ಬೆಳೆದಿರೋದೆಲ್ಲ ಸಿಟಿಲಿ ಇರೋದ್ರಿಂದ ನಂಗೆ ಹಳ್ಳಿಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಸ್ವಾತಿ ಅಕ್ಕನ ಮನೆಗೆ ಹೋಗಬೇಕು ಅಂದರೆ ಇನ್ನೂ ಇಷ್ಟ. ನಮ್ಮನ್ನ ಟ್ರೀಟ್ ಮಾಡೋ ರೀತಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮವರು ಅಂತ ನೋಡ್ತಾರೆ, ಅದರಿಂದ ನಂಗೆ ಅಲ್ಲಿಗೆ ಹೋಗೋಕ್ಕೆ ಅಂದರೆ ಬೇರೆ ಕಡೆ ಹೋಗಬೇಕು ಅಂದರೆ ಅಷ್ಟು ಖುಷಿನೇನೋ ಗೊತ್ತಿಲ್ಲ. ಆಮೇಲೆ ಅಂತೂ ಇಂತೂ ಮನೆಗೆ ಹೋದ್ವಿ. ಅಕ್ಕ ಎಲ್ಲ ಅವಾಗಲೇ ಕೊಟ್ಟಿಗೆ ಎಲ್ಲ ತೊಳೆದು ಈಚೆ ಬಾಗಿಲೆಲ್ಲ ತೊಳೆದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಅವನು ಹೋಗಿದ್ದೆ ಲೇಟೇನೆ. ಅಕ್ಕ ಬೇಕಾದ್ರೆ ಬನ್ನಿ ಅಂತ ಹೇಳಿದ್ರು. ಅಕ್ಕ ಅಂದರೆ ಪಾಪುನ ಬುಜ್ಜಿನ ಮತ್ತು ಏಮುನ ನೋಡ್ಕೋಬೇಕಲ್ಲ, ಸ್ವಲ್ಪ ತೀಟೆ ಅಲ್ವಾ, ಅದರಿಂದ ಅಕ್ಕ ಬೇಗನೆ ಬರೋಕ್ಕೆ ಹೇಳಿದ್ರು. ಆದರೆ ಅವನು ಹೋಗಿದ್ದೆ 4 ಗಂಟೆ ಆಗಿತ್ತು ಅನಿಸುತ್ತೆ. ಅದರಲ್ಲಿ ನಂದು ಲೇಟ್ ಆಯಿತು. ನಾನು ಹೋಗಿದ್ದೆ 6 ಗಂಟೆ ಆಗಿತ್ತು ಮನೆಗೆ. ಆಮೇಲೆ ಬುಜ್ಜಿ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬುಜ್ಜಿ ತಿನ್ನಿಸ್ತಾ ಇದ್ನಲ್ಲ, ಮಕ್ಕಳು ಕೇಳಿ ತಿನ್ನಿಸ್ಕೋಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ. ಏನಕ್ಕೆ ಅವರು 2 ಪುಟ್ಟು ಬೆರಳಲ್ಲಿ ತಿನ್ನಿಸ್ತಾನೆ, ಅವ್ನು 2 ಬೆರಳಲ್ಲಿ ಇಟ್ಕೊಂಡು ತಿನ್ನಿಸ್ತಾ ಇದ್ದ ನನಗೆ. ಅವಳಿಗೆ ಹೊಡಿತೀನಿ ಅಂತಲ್ಲ ಅಂದ್ರೆ ಕೈಯಲ್ಲಿ ಅದೇ ಚಚ್ಚಿ ಅಷ್ಟು ಮುಗ್ದೆ ಕೊಯ್ಕೋನು ಇನ್ನ ಹೈಲೈಟಲ್ಲಿ ಹಾಕ್ಬಿಡ್ಬೇಕಾಯ್ತು. ಅಂತೂ ನನ್ನ ಹತ್ರ ಹೋಗ್ತಾನೆ ಬರ್ತಾನೆ ಇರಲಿಲ್ಲ. ನಾನು ಹೋಯ್ತಾ ಬತ್ತಾ ಆಯ್ ಅಂತಾನೆ ಇದ್ದೆ, ಮಾತಾಡಿಸ್ತಾನೆ ಇರಲಿಲ್ಲ. ನೋಡದೇ ಇರೋ ಥರ ಇದ್ದೆ, ಯಾಕೆಂದ್ರೆ ಹೊಸ ಮುಖ ಅಲ್ವಾ ಅದರಿಂದ. ಆಮೇಲೆ ಹೋಯ್ತಾ ಸ್ವಲ್ಪ ಸ್ಮೈಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡ್ದೆ. ತಿಂಡಿ ಅಂದರೆ ಮಾತ್ರ ಬರ್ತಾಯಿದ್ದೆ ಅಷ್ಟೇ ನನ್ನ ಜೊತೆಗೆ. ಆಮೇಲೆ ತಿಂಡಿ ಅಂತ ಹೇಳಿ ಆಮೇಲೆ ನನ್ನ ಜೊತೆ ಬರ್ತಾಯಿದ್ದೆ. ಈಗ ನೈಟ್ ಹೊತ್ತಲ್ಲಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತಲೂ ನನಗೆ ಅಷ್ಟು ಗೊತ್ತಿಲ್ಲ ಕ್ಲಿಯರಾಗಿ. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಏನೋ ಅದು ನೆನಪಿಲ್ಲ. ಆದರೆ ಇವಾಗ ಒಂದ್ಸಲ ಹೋಗೋಣ ಅಂತ ಈಚೆ ಬಂದಿದ್ದೆ. ಬಟ್ ಹಳ್ಳಿ ವಾತಾವರಣ ಅಷ್ಟೇ ಚೆನ್ನಾಗಿದೆ. ಸಿಟಿಲೇ ಒಂಥರ ವಾತಾವರಣ ಅಂದರೆ ಹಳ್ಳಿಲೇ ಒಂಥರ ವಾತಾವರಣ ಇದೆ. ಹೋಗೋದೆಲ್ಲ ಬರೀ ಸಿಟಿ ಸೈಡ್ ಅಂದರೆ ಹಳ್ಳಿ ಸೈಡ್ ಅಂದರೆ ಇದೆ ಫಸ್ಟ್ ಟೈಮ್ ಉಳ್ಕೊಂಡಿರೋದು ಅನಿಸುತ್ತೆ. ಅಂದರೆ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ಉಳ್ಕೊಂಡಿದ್ದೆ ಅನಿಸುತ್ತೆ. ಇವಾಗ ನಾನು ದೊಡ್ಡೋಳಾದ್ಮೇಲೆ ಮೈಂಡ್ ಮೆಚ್ಯೂರ್ಡ್ ಆದಮೇಲೆ ಹೋಗಿರೋದೇ ಫಸ್ಟ್ ಟೈಮ್ ಹಳ್ಳಿಗೆ. ನಾನು ಸ್ವಲ್ಪ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದು. ಅದಕ್ಕೆ ಅನ್ನಕ್ಕೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಅವನು ಎಲ್ಲ ಒರೆಸ್ಕೋತಾ ಇದ್ಲು. ಆಮೇಲೆ ಕಾಯಿ ಸುಲಿಯೋದ ಅಂತೇಳಿ ಕಾಯಿ ಒಬ್ಬಿಟ್ಟು ಮಾಡಬೇಕಲ್ಲ ಹಬ್ಬಕ್ಕೆ ಅಂತೇಳಿ ಕಾಯಿ ಸುಲಿಯೋದ ಅಂತೇಳಿ ಅನ್ನು ಸುಲಿತಾ ಇದ್ಲು. ನಾನೇ ಸುಲಿತೀನಿ ಬಾ ಅಂತ ಕರ್ಕೊಂಡೋದ್ಲು. ಅಂದರೆ ಮಿನಿಮಮ್ ಒಂದು ಅರ್ಧ ಗಂಟೆ ತೊಗೊಂಡೊಳ್ಳೆ ಅದನ್ನು ಸುಲಿಯೋಕ್ಕೆ. ಅದೇ ಕೊನೆಗೂ ಅದನ್ನು ಸುಲಿಲೇ ಇಲ್ಲ. ಆಮೇಲೆ ಅರ್ಧ ಗಂಟೆ ಒಂದು 1/4 ಗಂಟೆ ಆದಮೇಲೆ ಅಣ್ಣ ಬಂದರು. ಆಮೇಲೆ ಅಣ್ಣನೇ ಸುಲ್ಕೊಟ್ರು. ನಮ್ಮ ಬುಜ್ಜಿ ನೋಡಿ ನೋಡ್ತಾ ಇದ್ದ, ನಮ್ಮ ಅಕ್ಕ ಸುಲಿತಾಳೋ ಇಲ್ವೋ ಅಂತ ನೋಡ್ತಾ ಇದ್ದ ಅವನು. ನಾನೊಳ್ಳೆ ರೇಗಿಸ್ತಾ ಇದ್ದೆ. ಏನಕ್ಕೆ ಸುಲಿತೀನಿ ಬಾ ಇಬ್ಬರು ಸುಲಿಯೋಣ ಅಂತ ಕರ್ಕೊಬಂದು. ನಾನು ಕಾಯಿ ತುರಿತಾ ಇದ್ದೆ. ಅಕ್ಕ ಕಾಯಿ ಇತ್ತಲ್ಲ ಒಬ್ಬಿಟ್ಟು ಮಾಡೋಕ್ಕೆ ಇದನ್ನು ತುರಿತಾ ಇರು, ನೆಕ್ಸ್ಟ್ ಒಡ್ಸ್ಕೊಳ್ಳೋಣ ಅಂತ ಹೇಳಿದ್ರಲ್ಲ ಅಂತೇಳಿ ನಾನು ಕಾಯಿ ತುರಿತಾ ಇದ್ದವಳನ್ನ ಕರ್ಕೊಬಂದ್ಲು. ಬಾ ಇಬ್ಬರು ಸೇರಿ ಹೊಡೆಯೋಣ ಅಂತ. ನಾನಂತೂ ಒಂದ್ಸಲಿ ಹೊಡೆದೇ ಬೇಡ ಬಿಡು ಅಂತೇಳಿ ಆಮೇಲೆ ಅವಳೇ ಇಸ್ಕೊಂಡ್ಲು. ಅವಳಾದರೂ ಹೊಡಿತಾಳೆ ಅಂದ್ಕೊಂಡೆ. ಕೊನೆಗೂ ಅದನ್ನು ಕಿತ್ತಾಕ್ಲಿಲ್ಲ. ಏನು ಸಾಹಸ ಮಾಡ್ತಾವಳೆ ಅಂದರೆ ಅವನು ಸಿಕ್ಕಾಪಟ್ಟೆ. ಬುಜ್ಜಿ ಆಯ್ ಅಂದ್ರೆ ಬುಜ್ಜಿ ಒಟ್ಟಿಗೆ ಕೆಳಗೆ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫ್ಯಾಮಿಲಿ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಬೇಕಂದ್ರೆ ಇನ್ನೂ ಇಷ್ಟ. ಯಾಕೆಂದರೆ ಇದೆಲ್ಲ ಖುಷಿ ಸಿಗೋದಂದರೆ ಹಳ್ಳಿಲಿ ಅಷ್ಟೇ, ಸಿಟಿಲೆಲ್ಲ ಸಿಗೋಲ್ಲ. ಸಿಟಿಲಿ ಏನಾದರೂ ಡೈನಿಂಗ್ ಟೇಬಲು ಚೇರು ಇದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಆದರೆ ಹಳ್ಳಿಲಾದರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ. ಸಿಕ್ಕಾಪಟ್ಟೆ ಇಷ್ಟ. ಹಬ್ಬ ಮಾಡೋದಿರಲಿ, ಹಬ್ಬ ಮಾಡ್ತಿರ್ತಾರೆ. ಎಣ್ಣೆ ಕೊಡ್ತಾರ. ಈಗ ಯಾರು ಮಲ್ಕಿರಲ್ಲ, ಗಾಡಿ ಸೌಂಡ್ಗಳು ನೋಡಂಗೆ 12 ಗಂಟೆ ಹಿಂಗೆ ಹೆಂಡ್ತಿದ್ದೀರಿ ಮಾತು ಕೇಳಕ್ಕಿಲ್ವಾ? ಏಮಾ ಅವನು ಇದು ಚೆನ್ನಾಗಿ ಬಂದಿಲ್ಲ. ಮನಿಕ ಬಾ, ಕೈ ಮುಖ ನಿಂತವಳು ಈಗಲೇ. ನಿಮ್ಮ ಲಕ್ಷ್ಮಿ ನೈಟ್ ಬರಲಿ ಅಂತ. ನೈಟೇ ಲಕ್ಷ್ಮಿಗಂತ ಕರಿ ನಿಮ್ಮ ಅಜ್ಜಿನಿ. ನೈಟೇ ಲಕ್ಷ್ಮಿ ಬರಲಿ ಅಂತ. ನಾಳೆ ಎಲ್ಲ ತುಂಬಿ ತುಳುಕ್ತಾ ಇರ್ತದೆ ಮನೆ ತುಂಬಾನೇ. ನಾನು ಸೀಸ್ಕೊಳ್ತೀನಿ ನೋಡೋಕ್ಕೆ. ಅಕ್ಕ ನನಗೋಸಿ ನೋಡೋಕ್ಕೆ. ಸ್ವಾತಿ ಅಕ್ಕ ಅಲ್ಲಿ ರೂಮಲ್ಲಿ ಅಲ್ಲಿ ಕಡಿಮೆ ರೂಮಲ್ಲಿ ಸ್ವಾತಿ ಅಕ್ಕ
ನಾಳೆ ನಂಗೋಸಿ ಮನೆಗೆ ನನ್ನ ಬ್ಯಾಗ್ ತುಂಬ ಲಕ್ಷ್ಮಿ ಅಕ್ಕ ನಂಗಂತೂ ಖರ್ಚಿಗೆ ದುಡ್ಡಿಲ್ಲ ಅಕ್ಕ. ಏ ಕುಂಡಿ ಮುಂಚಾರ ನೋಡೋಣ ಕಂಡ್ಬಿಟ್ಟು ಬಂದು ಅಲ್ಲಿ ಸ್ವಾತ್ಯಕ್ಕೆ ಒಂದು ಕ್ವಶನು, ದೇವರೇ ಹೊರ ಬಂದಿಗೆ ಒಂದು ಕೋಟಿ ಕೊಟ್ಟೆ ನನಗೊಂದು ಲಕ್ಷ. ಹಾಂ ಅವನು ಫಸ್ಟ್ ಕಿತ್ಕೊತಾನೇನೋ. ಲೇ ದೀಪ ಅಂದ್ರೆ ಇನ್ಯಾ ತಕೋದಿ ನೋಡು ಬಕಿಟು. ಅಷ್ಟು ಟೈಮ್ ಒಬ್ಬಿಟ್ಟು ಒತ್ತಿ ಬೇಯಿಸಿದ್ದು ನಾನು, ಇದುವರೆಗೂ ಬೇಯಿಸಿರಲಿಲ್ಲ. ಅಕ್ಕ ಬೇರೆ ಎಲ್ಲ ಕೆಲಸ ಮಾಡ್ತಾಯಿದ್ರು, ನಾನು ಅವ್ನು ಇಬ್ರಿಗೆ ಮಾತ್ರ ಇದನ್ನು ಕೊಟ್ಟಿದ್ದು, ಇಬ್ಬರು ಮಾಡಿ ಅಂತ ಹೇಳಿ. ಇವತ್ತು ಬಂದು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಇನ್ನೊಂದ್ಸಲ ಈಚೆ ಬಂದು ನೋಡಿದೆ, ಏಕೆಂದರೆ ನೋಡೋಣ ಹೇಗಿರುತ್ತೆ ಮಾರ್ನಿಂಗು ಅಂತೇಳಿ. ಆವಾಗಲೂ ಪರವಾಗಿಲ್ಲ, ವ್ಯೂ ಚೆನ್ನಾಗೇ ಇತ್ತು. ಯಾಕೆಂದರೆ ಹಳ್ಳಿ ವಾತಾವರಣ ಅಲ್ವಾ, ಅನ್ಕೋಬೋದು ನೀವು ಏನು ಓವರಾಗಿ ತೋರಿಸ್ತಾ ಇದ್ದಾಳೆ ಅಂತ. ನನಗೆ ಮೆಮೊರಿ ಥರ ಇರಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ನಾನು ವೀಡಿಯೋ ಮಾಡಿಕೊಂಡೆ. ಪೂಜೆ ಮಾಡೋ ಟೈಮಲ್ಲಿ ನಾನು ಫ್ರೆಶಪ್ ಆಗೋಕ್ಕೆ ಹೋಗಿದ್ದೆ, ಅದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಪೂಜೆ ಮಾಡೋ ಟೈಮಲ್ಲಿ ಅವನು ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ, ಬಟ್ ಅದು ವೀಡಿಯೋ ನೋಡಿದೆ ಗ್ಯಾಲರಿ ಇರಲಿಲ್ಲ. ಮೇ ಬಿ ಅವಳು ಕರೆಕ್ಟಾಗಿ ವೀಡಿಯೋ ಮಾಡಿರಲಿಲ್ಲ ಅನ್ಸುತ್ತೆ. ಎಲ್ಲ ಒಂದು ರೌಂಡ್ ಮಲಿಕೊಂಡ್ವಿ. ಏನಕ್ಕೆ ಅಂದರೆ ಇಲ್ಲಿ ಮಲಿಕೊಂಡಿದ್ದೆ ನೈಟ್ ಲೇಟ್ ಆಯಿತು, ಒಬ್ಬಿಟ್ಟೆಲ್ಲ ಬೇಯಿಸಿ ಒತ್ತಿದ್ದೆಲ್ಲ ಲೇಟ್ ಆಯ್ತಲ್ವ, ಅದರಿಂದ ಅಕ್ಕನೇ ಪಾಪ ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ರು. ನಾವು ಬರೀ ಒತ್ತಿ ಬೇಯಿಸಿದ್ದಷ್ಟೇ, ನಾನು ಇಬ್ಬರು ಸೇರಿಕೊಂಡು. ಆದರೂ ಟೈಮೇ ಆಯಿತು. ಅಕ್ಕನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು, ನಾನು ಇಬ್ಬರು ಮಾತ್ರ ಅದನ್ನು ಮಾಡ್ತಾಯಿದ್ವಿ. ಅಕ್ಕ ಜಾಸ್ತಿ ನಮಗೇನು ಕೆಲಸನೂ ಕೊಟ್ಟಿರಲಿಲ್ಲ. ಬೆಳಿಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಒಂದು ರೌಂಡ್ ಎಲ್ಲ ಮಲಿಕೊಂಡು ಎದ್ವಿ. 12 ಗಂಟೆಗೆ ಮಲಿಕೊಂಡ್ವಿ. ಆಮೇಲೆ 12:30 1 ಗಂಟೆಗೆಲ್ಲ ಎದ್ದು ಅನ್ನು ಸ್ಯಾರಿ ಉಟ್ಕೋಬೇಕು, ಫೋಟೋಸ್ ತೊಗೋಬೇಕು ಅಂತ ಹೇಳಿದ್ಲು. ಸರಿ ಆಯಿತು ತಗೋ ಅಂತೇಳಿ ಸ್ಯಾರಿ ಸೆಲೆಕ್ಷನ್ ಮಾಡ್ತಾಯಿದ್ಲು, ಸ್ವಾತಿ ಹಾಕೊಂಡು ಉಟ್ಕೊಳ್ಳೋಕ್ಕೆ ಅಂತೇಳಿ. ಆಮೇಲೆ ಇದೊಂದು ಚಾನ್ಸ್ ಕಾಣ್ತು ನನಗೆ, ಏಕೆ ನಾನು ಚೈಲ್ಡ್ಹುಡ್ಡಲ್ಲಿ ಇದ್ದಾಗಿದ್ದು ಹಾಕೋತಾ ಇದ್ದೆ ಡೈಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಅದರಿಂದ ಮೆಮೊರಿ ಥರ ನೋಡಿ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಆಯಿತು, ಚೈಲ್ಡ್ಹುಡ್ನೇ ಮೆಮೊರಿ. ಆಮೇಲೆ ಏನೋಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಟ್ಕೋಬೇಕು ಅಂತೇಳಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಸುಮ್ಮನೆ ಜಸ್ಟ್ ಫೋಟೋ ತೊಗೊಳಕ್ಕೋಸ್ಕರ ಸ್ಯಾರಿ ಉಟ್ಕೋತಾ ಇದ್ದು. ಅಂದರೆ ಅವನು ಏನು ಸ್ಯಾರಿ ಉಟ್ಟಿರಲಿಲ್ಲ, ನಾನೇ ಉಡ್ಸಿದ್ದು ಹೇಳ್ಬೇಕಂದ್ರೆ ಅವಳಿಗೆ. ಬಟ್ ಚೆನ್ನಾಗಿದೆ, ಕಮೆಂಟ್ ಮಾಡಿ ಹೇಗಿದೆ ಸ್ಯಾರಿ ಉಡ್ಸಿರೋದು ಅಂತ. ಬಟ್ ಫೋಟೋಸ್ ಹಾಕಿರ್ತೀನಿ. ಬುಜ್ಜಿ ಅಮ್ಮ ಬಂದು ಬೈತಾಯಿದ್ರು, ಅಕ್ಕ ಬಿಚ್ಚಾಕು ನಮ್ಮ ಅಮ್ಮನ ಸ್ಯಾರಿ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬುಜ್ಜಿ ಅಂತೂ ದೋಸಲೆನೇ ಇಟ್ಕೊಂಬಂದ್ಬಿಟ್ಟಿದ್ದೆ ಹೊಡೆಯೋಕ್ಕೆ ನಮ್ಮ ಅಮ್ಮನ ಸ್ಯಾರಿ ಅಂತೇಳಿ. ನಾನು ಸ್ಯಾರಿ ಉಡ್ಸೋದೇನೋ ಉಡ್ಸ್ಬಿಟ್ಟೆ, ಬಟ್ ಅವಳಿಗೆ ಫೋಟೋಸ್ ತೆಗಿಸೋದಕ್ಕೆ ನನಗೆ ಹುಚ್ಚು ಬಂದುಬಿಟ್ಟಿದೆ. ಯಾವ್ಯಾವ ಪೋಸ್ಗಳು ನನಗೆ ಗೊತ್ತಿಲ್ಲ, ಏನಕ್ಕೆ ಸ್ಯಾರಿಲಿ ಯಾವ್ಯಾವ ಥರ ಪೋಸ್ ತಗೋತಾರೆ ಅಂತಲೂ ನನಗೆ ಗೊತ್ತಿಲ್ಲ. ಆಮೇಲೆ ಹಂಗೋ ಹಿಂಗೋ ಅಂತ ಫೋಟೋಸ್ ಎಲ್ಲ ತೆಗೆದ್ವಿ. ಆಮೇಲೆ ಇನ್ನೇನು ಟೈಮ್ ಆಯ್ತಲ್ಲ ಮನೆಗೆ ಹೊರಡ್ಬೇಕಲ್ಲ ಅಂತೇಳಿ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ಅಕ್ಕ ಇದು ಕಾಳಿದು ಅವ್ರು ಬೆಳೆದಿದ್ರಂತೆ, ಇದನ್ನು ಅದಕ್ಕೆ ತೊಗೊಂಡೋಗು ಅಂತ ಹೇಳಿದ್ರು. ಸರಿಯಾಕಾಯ್ತು. ಬಾಯ್ ಬಾಯ್ ಬಾಯ್. ಬುಜ್ಜಿ ಚೆನ್ನಾಗಿ ಆಟಾಡ್ತಾಯಿದ್ದು ಹೋಗ್ಬೇಕಾದ್ರೆ. ಅಂದರೆ ಮಕ್ಕಳು ಹಿಂಗೇನೆಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿ ಆಟಾಡ್ದಾಗ ನಮ್ಗೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಆಮೇಲೆ ಅಂತೂ ಬಸ್ ಅಂತೂ ಸಿಕ್ತು. ಬಂದಿದ್ದೆ ಅರ್ಧ ಗಂಟೆ 3/4 ಗಂಟೆ ಆಗಿತ್ತು. ಬಸ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಏಕೆಂದರೆ ವರಮಹಾಲಕ್ಷ್ಮಿ ಇರೋದ್ರಿಂದ ಬಸ್ ಅಷ್ಟು ಸಿಗಲ್ಲ ಅಂತ ಅಂದ್ಕೊಂಡೆ. ಆದರೆ ಬಸ್ ಎಲ್ಲ ಕರೆಕ್ಟಾಗಿ ಸಿಕ್ತು ಅಂತೇಳಿ ಮನೆಗೆ ಹೊರಟ್ವಿ. ನಾನು ವ್ಲಾಗಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನೋಡೋಣ ಈ ವ್ಲಾಗ್ ನೋಡಿ ನೀವೆಷ್ಟು ಎಂಜಾಯ್ ಮಾಡಿದ್ದೀರಿ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ.